ಮೂಡುಬಿದ್ರೆ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಪೋಲಿ ಕಥೆಗಳು ಒಂದೊಂದಾಗಿ ಹೊರಬಿಡ್ತಾ ಇವೆ. ಮಹಿಳೆಯರ ಓಲೈಕೆಗೆ ಸಂದೇಶ ಆಡ್ತಾ ಇದ್ದಂತಹ ಬಣ್ಣ ಬಣ್ಣದ ಮಾತುಗಳು ವೈರಲ್ ಆಗಿವೆ. ಸಂದೇಶನ ಪೋಲಿ ಆಟದ ಬಗ್ಗೆ ಕಾಟದ ಬಗ್ಗೆ ನ್ಯೂಸ್ ಫಸ್ಟ್ ನಿರಂತರ ವರದಿ ಮಾಡಿದ ಬೆನ್ನಲ್ಲೇ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ತನಿಖೆಗೆ ಆದೇಶವನ್ನ ಮಾಡಿದ್ರು. ವಿವಾಹಿತ ಮಹಿಳೆಗೆ ಮೂಡುಬಿದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಟಾರ್ಚರ್. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ತನಿಖೆಗೆ ವೇಗ ನೀಡಿದ ಕಮಿಷನರ್. ಆರಕ್ಷಕನಾಗಿ ಸಾರ್ವಜನಿಕರನ್ನ ರಕ್ಷಣೆ ಮಾಡಬೇಕಾದ ಜವಾಬ್ದಾರಿಯುತ ಸ್ಥಾನದಲ್ಲಿ ಕುಳಿತಂಥ ಈ ಪೊಲೀಸಪ್ಪ ಮಾಡಿರೋದು ಮಣ್ ತಿನ್ನೋ ಕೆಲಸ. ಮೂಡುಬಿದ್ರೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರುವಂತಹ ಈ ಚಪಲ ಚನ್ನಿಗರಾಯ ಸಂದೇಶನ ಕಾಟಕ್ಕೆ ಒಬ್ಬರಲ್ಲ ಇಬ್ಬರಲ್ಲ ಹಲವು ಮಹಿಳೆಯರು ಬಲಿಪಶುವಾಗಿದ್ದಾರೆ ಎನ್ನುವಂಥ ಆರೋಪ ಇದೆ. ಅಧಿಕಾರ ಕೈನಲ್ಲಿದೆ ಅಂತ ಹೇಳಿ ಕಂಡ ಮಹಿಳೆಯರ ಬಾಳಲ್ಲಿ ಈ ಪೊಲೀಸಪ್ಪ ಆಡಿರುವಂತಹ ಪೋಲಿ ಆಟಗಳನ್ನ ಹೇಳೋಕೆ ದಿನಗಳು ಸಾಲಲ್ಲ ಅಂತ ಹೇಳಿ ಸಂತ್ರಸ್ತಿಯರು ಹೇಳ್ತಿದ್ದಾರೆ. ಈತನ ಕೀಚಕ ಬುದ್ಧಿಗೆ ಬೇಸತ್ತಂತಹ ಸಂತ್ರಸ್ತಿಯರು ಗೃಹ ಸಚಿವರಿಗೆ ದೂರನ್ನ ಕೊಟ್ಟಿದ್ರು. ನೊಂದ ಸಂತ್ರಸ್ತಿಯರ ಪರ ನ್ಯೂಸ್ ಫಸ್ಟ್ ಧ್ವನಿ ಎತ್ತಾ ಇದ್ದ ಹಾಗೆ ಇನ್ಸ್ಪೆಕ್ಟರ್ ಸಂದೇಶನ ಕಳ್ಳಾಟದ ತನಿಖೆ ವೇಗವನ್ನ ಪಡ್ಕೊಂಡಿದೆ. ನಿನ್ನೆ ಸಂತ್ರಸ್ತ ಮಹಿಳೆ ನ್ಯಾಯಕ್ಕಾಗಿ ಆಗ್ರಹಿಸಿ ಬೆಂಗಳೂರಿಗೆ ಬಂದು ಗೃಹ ಸಚಿವರಿಗೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೂ ಕಂಪ್ಲೇಂಟ್ ಕೊಟ್ಟಿದ್ರು. ನ್ಯೂಸ್ ಫಸ್ಟ್ನಲ್ಲೂ ಇನ್ಸ್ಪೆಕ್ಟರ್ ಸಂದೇಶ್ನಿಂದ ಆದಂತಹ ಅನ್ಯಾಯವನ್ನ ಬಿಚ್ಚಿಟ್ಟಿದ್ರು. ಇದರ ಬೆನ್ನಲ್ಲೇ ಮಹಿಳಾ ಆಯೋಗ ಮಧ್ಯಪ್ರವೇಶ ಮಾಡಿ ಮೂಡುಬಿದ್ರೆಯ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಪಿಜಿ ವಿರುದ್ಧ ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಿಕೊಂಡಿತ್ತು. ಶಿಸ್ತು ಕ್ರಮಕ್ಕೆ ಮಂಗಳೂರು ಕಮಿಷನರ್ಗೆ ಆಗ್ರಹ ಮಾಡಿತ್ತು. ಇದೀಗ ನ್ಯೂಸ್ ಫಸ್ಟ್ ನಿರಂತರ ವರದಿಯ ಬೆನ್ನಲ್ಲೇ ಮಂಗಳೂರು ಪೊಲೀಸ್ ಕಮಿಷನರ್ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ಇದುವರೆಗೆ ಯಾವುದೇ ಮಹಿಳೆ ಲೈಂಗಿಕ ಕಿರುಕುಳದ ದೂರು ನೀಡಿಲ್ಲ. ಇನ್ಸ್ಪೆಕ್ಟರ್ ಸಂದೇಶ್ ಇನ್ನೊಂದು ಪಕ್ಷದ ಪರವಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ದೂರು ನೀಡಲಾಗಿದೆ. ಸದ್ಯ ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ಇಲಾಖಾ ತನಿಖೆಗೆ ಸೂಚನೆಯನ್ನ ನೀಡಲಾಗಿದ್ದು, ತನಿಖೆಯಿಂದ ಸತ್ಯಾಂಶ ಹೊರಬರಲಿದೆ. ಆ ನಂತರ ಮುಂದಿನ ಕ್ರಮವನ್ನ ಕೈಗೊಳ್ಳುವುದಾಗಿ ಮೊದಲಿಗೆ ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಪ್ರಕಟಣೆಯನ್ನ ಹೊರಡಿಸಿದ್ರು. ಒಂದೊಂದಾಗಿ ಬಯಲಾಗ್ತಾ ಇದೆ ಸಂದೇಶನ ಪೊಲೀಸ್ ಸ್ಟೋರಿ. ಮಹಿಳೆಯರ ಓಲೈಕೆಗೆ ಆಡ್ತಿದ್ದ ಬಣ್ಣ ಬಣ್ಣದ ನಾಟಕ ವೈರಲ್. ಮೂಡುಬಿದ್ರೆ ಇನ್ಸ್ಪೆಕ್ಟರ್ ಸಂದೇಶನ ಪೊಲೀಸ್ ಸ್ಟೋರಿಗಳು ಕೆದಕಿದಷ್ಟು ಬಯಲಾಗ್ತಾ ಇವೆ. ಈ ಪೊಲೀಸಪ್ಪ ಸಂದೇಶ ವಿವಾಹಿತ ಮಹಿಳೆಯರ ಓಲೈಕೆಗೆ ಎಷ್ಟೆಲ್ಲ ನವರಂಗಿ ಆಟ ಆಡ್ತಾ ಇದ್ದ ಅನ್ನೋದಕ್ಕೆ ಆಡಿಯೋ ಸಾಕ್ಷಿಗಳು ಲಭ್ಯವಾಗಿದ್ದಾವೆ. ಮೊದಲು ಮಹಿಳೆಯರ ಜೊತೆ ಸಲುಗೆ ಬೆಳೆಸಿ ಬಳಿಕ ಸಾಲದ ರೂಪದಲ್ಲಿ ಹಣ ಪಡಿತಾ ಇದ್ನಂತೆ. ಒಂದು ವೇಳೆ ಹಣ ವಾಪಸ್ ಕೇಳಿದ್ರೆ ಖಾಸಗಿ ವಿಡಿಯೋ ಮುಂದಿಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದ, ಹಣ ಬಂಗಾರ ಪೀಕ್ತಿದ್ದ ಅನ್ನುವಂಥ ಆರೋಪ ಇದೆ. ಅಲ್ಲದೆ ಕೊನೆಗೆ ವೇಶ್ಯೆ ಅನ್ನುವಂಥ ಕತೆ ಕಟ್ಟಿ ಕಿರಕ್ ಮಾಡ್ತಾ ಇದ್ನಂತೆ. ಈ ಕೀಚಕ ಸಂದೇಶ ವೃದ್ಧೆ, ಮನೆ ಕೆಲಸದಾಕೆ, ಟೀಚರ್ನೂ ಬಿಟ್ಟಿಲ್ಲ ಅನ್ನೋ ಆರೋಪ ಕೇಳ್ಬಂದಿದ್ದು, ಇದಕ್ಕೆ ಸಂಬಂಧಪಟ್ಟಂಥ ಮತ್ತೊಂದು ಆಡಿಯೋ ಸಂಭಾಷಣೆ ಸಾಕ್ಷಿಯಾಗಿ ಲಭ್ಯವಾಗಿದೆ. ಮಾತನಾಡಲ್ಲ, ನನಗೆ ಮಾತನಾಡು, ಈಗ ಕಾಲ್ ಮಾಡಿ ಮಾತನಾಡು, ನೋಡುವ ಇನ್ನೊಂದು ಕಾಲಲ್ಲಿ ಫೋನ್ ಮಾಡು ಅವಳಿಗೆ, ನಾನು ಕೇಳ್ತೇನೆ. ಎಂತ ಟಚ್ ಬಿಟ್ಟಿದ್ದಿ ಹೇಳು. ಮೊನ್ನೆ ಬಂಗಾರಕ್ಕಷ್ಟೇ ನಾನು ಮಾತಾಡಿದ್ದು. ಯಾಕೆ ಟಚ್ ಬಿಟ್ಟಿದ್ದ? ಟಚ್ ಯಾಕೆ ಬಿಟ್ಟಿದ್ದೆ ಅದು ಹೇಳು. ಬೇಡ, ನನಗೆ ಯಾರು ಸಹೋದರ ಬೇಡ, ನೀನ್ ಬಿಟ್ಟರೆ ನನಗೆ ಯಾರು ಬೇಡ. ನಾನು ಯಾರು ಅದು ಬೇಡ, ಅದು ಸಾಯಿಲ್ಲ, ಅದು ಸಾಯಿಲ್ಲ, ಅದು ಟೀಚರ್ ಯಾರು. ನಿಂಗೆ ಎಂತ ರಿಲೇಷನ್ ಇಲ್ಲಲ್ಲ, ಹೇಗೆ ಕೊಟ್ಲು ಅವಳು? ರಿಲೇಶನ್ಶಿಪ್ ಇಲ್ಲದೆ ಯಾರಾದ್ರೂ ಹಣ ಕೊಡ್ತಾರೆ? ಬಂಗಾರ ಕೊಟ್ಟಿದ್ದಾಳೆ ಅವಳು. ಬಂಗಾರ ಇಟ್ಟು ಅವಳಿಗೆ, ಅದು ನನಗಲ್ಲ. ಆ ಬಂಗಾರ ಇಟ್ಟು ನಿನ್ನ ಎದುರುಗಡೆ ಫೋನ್ ಮಾಡ್ತೀನಿ, ಹಣ ಯಾರು ತಗೊಂಡು ಹೋಗಿದೆ ಅಂತ ಹೇಳಿ. ಮೂಡುಬಿದ್ರೆಯ ಈ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಪಿಜಿ ಬಗ್ಗೆ ನ್ಯೂಸ್ ಫಸ್ಟ್ ನಿರಂತರವಾಗಿ ಸುದ್ದಿ ಬಿತ್ತರಿಸ್ತಾ ಇದ್ದಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೇಸನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಸಂದೇಶ್ ವಿರುದ್ಧ ಆರೋಪದ ಬಗ್ಗೆ ವರದಿ ಕೇಳಿದ್ದು, ವರದಿ ಬಂದ ನಂತರ ಕ್ರಮದ ಭರವಸೆಯನ್ನ ನೀಡಿದ್ದಾರೆ.
ನಿನ್ನೆ ಕಮಿಷನರಿಗೆ ಮಾತಾಡಿ ನಾನು ವರದಿ ಕೇಳಿದ್ದೀನಿ. ವರದಿ ಬಂದ ಮೇಲೆ ಅವ್ರ ಮೇಲೆ ಏನು ಆಕ್ಷನ್ ತಗೋಬೇಕು ತಗೊಳ್ತೀವಿ. ಅದು ಅವರು ಮಹಿಳೆ ಅವರೇನು ಅಲಿಗೇಷನ್ಸ್ ಮಾಡಿದ್ದಾರೆ ಮತ್ತು ಇವರು ಯಾವ ರೀತಿ ಬಿಹೇವ್ ಮಾಡಿದ್ದಾರೆ ಇದೆಲ್ಲ ಒಂದು ವರದಿ ಕೊಡಿ ಇಮಿಡಿಯೇಟ್ ಆಗಿ ಅಂತೇಳಿ ನಾನೇ ಖುದ್ದಾಗಿ ಮಂಗಳೂರು ಕಮಿಷನರ್ಗೆ ಮಾತಾಡಿದ್ದೀನಿ. ಅದನ್ನು ಪರಿಶೀಲನೆ ಮಾಡಿ ನನಗೆ ವರದಿ ಕೊಡಿ ಅಂತ ಹೇಳಿದ್ದೀನಿ. ಒಟ್ಟಾರೆ ಮೂಡುಬಿದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಆರಕ್ಷಕನಾಗಿದ್ದುಕೊಂಡು ಮಹಿಳೆಯರ ಭಕ್ಷಕನಾಗಿದ್ದು ನಿಜಕ್ಕೂ ವಿಪರ್ಯಾಸ. ನ್ಯೂಸ್ ಫಸ್ಟ್ನ ನಿರಂತರ ವರದಿಯ ಬೆನ್ನಲ್ಲೇ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಮಂಗಳೂರು ಉತ್ತರ ಎಸಿಪಿ ಕಚೇರಿಯಲ್ಲಿ ಎಸಿಪಿ ಶ್ರೀಕಾಂತ್ ನೇತೃತ್ವದಲ್ಲಿ ಸಂದೇಶ್ ಪಿಜಿ ವಿಚಾರಣೆ ನಡೆದಿದೆ. ಸುಮಾರು 2.5 ಗಂಟೆಗಳ ಕಾಲ ಸಂದೇಶ್ ವಿಚಾರಣೆಯನ್ನ ಎದುರಿಸಿದ್ದು ತನಿಖೆಯಿಂದ ಸತ್ಯಾಸತ್ಯತೆ ಹೊರಬರಬೇಕಿದೆ. ಕಿರಣ್, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.